2022 ಸಾಲಿನ ಪ್ರಾರಂಭೋತ್ಸವಕ್ಕೆ ನಿಮ್ಮನ್ನು ಹಾಗೂ ಎಲ್ಲ ನಮ್ಮ ವೃತ್ತಿ ಬಾಂಧವರನ್ನು ಅಧ್ಯಕ್ಷರನ್ನು ನಮ್ಮ ವಿದ್ಯಾರ್ಥಿಗಳನ್ನು ಮೊದಲಿಗೆ ಸ್ವಾಗತ ಮಾಡ್ತೇನೆ. ಈಗ ಒಂದು ಹೇಳಿಗ ಇನ್ನೊಂದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಏನು ಎಷ್ಟು ಜನ ಇದ್ರಲ್ಲ ಎಲ್ಲರೂ ಡಿಗ್ರಿ ಹೊರಡಿಸಿದ್ವಿ. ಆದರೆ ಟ್ಯೂಷನ್ದಲ್ಲಿ ಇಲ್ಲ, ಇದೊಂದು ತಿಳ್ಕೊಂಡು ಸ್ವಲ್ಪ ಟ್ಯೂಷನ್ದಲ್ಲಿ ಅಷ್ಟು ಇಷ್ಟು ಡಿಗ್ರಿ ಪಡೆದೋರಿಲ್ಲ ಹೇಳಿದ್ರೆ ಇಲ್ಲೆಲ್ಲ ಎಷ್ಟು BSc ಬೇಡ, BA ಬೇಡ, MA ಬೇಡ, ಎಲ್ಲರೂ ಅದೇ ಈ ಒಂದು ಜ್ಞಾನವನ್ನು ನೀವು ಪಡ್ಕೋಬೇಕಾದ್ರೆ ಏನು ಮಾಡ್ಬೇಕು? ದಿನಾಲು ನೀವು ತಪ್ಪದೇ ಶಾಲೆ ಬರಬೇಕು. ತಪ್ಪದೇ ಶಾಲೆ ಬಂದರೆ ಮಾತ್ರ ಉಪಯೋಗ ತಿಳಿಲಿಕ್ಕಿಲ್ಲ, ತಿಳಿದಾ? ತಪ್ಪದೇ ಶಾಲೆ ಬರಬೇಕು. ಇನ್ನೊಂದು ನೀವು ಒಟ್ಟು ಮೊದಲೇನದ ಈಗ ಅಂಬೇಡ್ಕರ್ ಹೇಳ್ತಾರೆ ಶಿಕ್ಷಣ ಸಂಘಟನೆ ಹೋರಾಟ ಅಂತ. ಒಟ್ಟು ಮೊದಲೇನು ತಗೋಬೇಕು? ನಾವು ಶಿಕ್ಷಣ ಪಡ್ಕೋಬೇಕಂತ. ಶಿಕ್ಷಣಕ್ಕಾಗಿ ನಾವು ಎಷ್ಟು ಹೋರಾಟ ಮಾಡ್ತೀವಲ್ಲ ಅದು ಮುಖ್ಯ. ಅದಕ್ಕೆ ಎಲ್ಲರೂ ನೀವು ಒಂದು ನಿಯಮ ಹೇಳ್ತೀನಿ ನಿಮ್ಗೆ, ನಿಯತಾಗಿ ಶಾಲೆ ಬರಬೇಕು. ತಪ್ಪದೇ ಏನು ಬರಬೇಕು? ನಿಯತಾಗಿ ಶಾಲೆ ಬರಬೇಕು. ಗುರುಗಳು ಹೇಳಿದ ಪಾಠ ಕೇಳಬೇಕು. ನಂತರ ಗೃಹಪಾಠ ಇರ್ತಲ್ಲ, ಹೋಮ್ವರ್ಕ್ ಅದು ಮಾಡಬೇಕು. ಆದ್ರೆ ನೀವು ಶಾಣೆ ಆಗ್ತೀರಿ, ಇಲ್ಲಾಂದ್ರೆ ಅದು ಇರೋಂಗಿಲ್ಲ ಏನು. ಅದಕ್ಕೆ ದಯಮಾಡಿ ಎಲ್ಲ ನೀವು ವಿದ್ಯಾರ್ಥಿಗಳಾಯ್ತು ನಮ್ಮ ಶಿಕ್ಷಕರೆಲ್ಲ ನೋಡ್ತಾರೆ ಗೃಹಪಾಠ ಇನ್ನು ಮುಂದೆ ನಾವು ಕರೆಕ್ಟಾಗಿ ಎಲ್ಲ ಕ್ಲಾಸಿಗೆ ಎಲ್ಲ ಟೀಚರ್ ತೋತೀವಿ. ಈ ಒಂದು ವರ್ಷ 2026ನೇ ಸಾಲಿನ ವರ್ಷವನ್ನು ಅತಿ ಉತ್ಸುಕತೆಯಿಂದ ಮಾಡೋಣ ಅಂತ ಹೆಚ್ಚು ನೋಡು. ಹೋದ ವರ್ಷದಿಂದ ನಾವು ಆರನೇ ಶಾಲೆಗೆ ಒಂದು 3-4 ಕೊಟ್ಟರೆ ಸೆಲೆಕ್ಷನ್ ಆಗ್ಯಾರ, ಹೌದಲ್ಲ? ಅದಕ್ಕೆ ಇನ್ನೂ ಹೆಚ್ಚು ನಾವು ಆರನೇ ಶಾಲೆ, ಮುರಾರ್ಜಿ ಶಾಲೆ, ನವೋದಯ ಇನ್ನಿತರ ಶಾಲೆಗಳಿಗೆ ನೀವು ಸೇರಬೇಕು. ಅಂದ್ರೆ ಈ ಒಂದು ನಮ್ಮ ಬಡವಾಡ ಶಾಲೆಯನ್ನು ಬೆಳೆಸ್ಬೇಕಂತ, ನಮ್ಮ ಕಷ್ಟದಲ್ಲೇ ಬಡವಾಡ ಶಾಲೆಯನ್ನು ಹೆಚ್ಚು ಬೆಳೆಸ್ಬೇಕಂತ ಎಲ್ಲರೂ ಉತ್ಸುಕತೆ. ನಮ್ಮ ಶಿಕ್ಷಕರುಂದವರು ಎಲ್ಲ ನೀವು ಎಲ್ಲರೂ ಸಹಕಾರ ಮಾಡಿದ್ರೆ ಅದು ಬೆಳೀತದೆ. SDM ಸದಸ್ಯರು ಕೂಡ ಇನ್ನಿತರ ಈ ಕೆಲಸಗಳನ್ನು ಮಾಡ್ಯಾರ, ಹೌದಲ್ಲ? ಕಟ್ಟಿ ಕಟ್ಟಿರ್ಬೋದು, ಅದು ಗಿಡ ಹಚ್ಚೋದು, ಇನ್ನಿತರ ಸುಣ್ಣ ಬಣ್ಣ ಎಲ್ಲ ಮಾಡ್ಸ್ಯಾರ. ಅದಕ್ಕೆ ದಯಮಾಡಿ ಎಲ್ಲ ನೀವೇನು ಮಾಡಬೇಕು? ಮೊದಲು ತಪ್ಪದೇ ಎಲ್ಲರೂ ಶಾಲೆ ಬರಬೇಕು. ಏನು ಮಾಡಬೇಕು? ತಪ್ಪದೇ ಶಾಲೆ ಬರಬೇಕು. ಗುರುಗಳು ಹೇಳಿದ ಪಾಠ ಕೇಳಬೇಕು. ಏನ ಆಯಾ ಕ್ಲಾಸಿಗೆ ಇನ್ನೂ ಸ್ಮಾರ್ಟ್ ಕ್ಲಾಸ್ ಮಾಡ್ತೀವಿ. ಸ್ಮಾರ್ಟ್ ಕ್ಲಾಸ್ ಅಂತೇಳಿ ಇನ್ನಿತರ ಮತ್ತೆ ಸೈನ್ಸ್ ಲ್ಯಾಬ್ ಮಾಡ್ತೀವಿ. ಇನ್ನಿತರ ಹೆಚ್ಚು ನಾವು ಮಾಡ್ತೀವಿ. ಅದಕ್ಕೆ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡಬೇಕು? ತಪ್ಪದೇ ಶಾಲೆ ಬರಬೇಕು. ಗುರುಗಳು ಹೇಳಿದ ಪಾಠ ಕೇಳಬೇಕು. ಏನ ತಪ್ಪದೇ ಶಾಲೆ ಬರ್ತೀರಿ? ಅದು ಸ್ಕ್ಯಾನ್ ಬರ್ತಾರೆ, ಪೇಜ್ ಸ್ಕ್ಯಾನ್ ಅಲ್ಲ, ಪೇಜ್ ಸ್ಕ್ಯಾನ್ ಬರ್ತೇನೆ. ನಾವು ಯಾರು ಬರ್ತಾರೆ ಶಾಲೆಗೆ ಅಷ್ಟೇ ಇಲ್ಲಕ್ಕಿಲ್ಲ. ಪೇಜ್ ಸ್ಕ್ಯಾನ್ ಅಂತೇಳಿ ಫೋಟೋ ಹೋಗ್ಬಿಡ್ತಾರೆ, ಅವ್ರಷ್ಟೇ ಉಳಿದ್ರೆ ಶಾಲೆಗೆ ಇರಲ್ಲ, ಎಲ್ಲರಿಗೆ ಅದ. ಅದಕ್ಕೆ ದಯಮಾಡಿ ಎಲ್ಲ ನೀವು ಅನ್ಬೇಕು ತಪ್ಪದೇ ಶಾಲೆ ಬರಬೇಕು. ಕಂಪಲ್ಸರಿ ಸ್ಕ್ಯಾನ್ ಆಗುತ್ತೆ ನಿಮ್ಮ ಮುಖ, ಅಲ್ಲಿ ಹೋಗುತ್ತೆ ಎಷ್ಟು ಮಂದಿ ಬಂದಾರ, ಎಷ್ಟು ಮಂದಿ ಅಷ್ಟೇ ಆಗುತ್ತೆ. ಅದಕ್ಕೆ ಮಂದಿ ಬಂದಾರ, ಎಷ್ಟು ಮಂದಿ ಇಲ್ಲ ಎಲ್ಲ ಆಗುತ್ತೆ. ಅದಕ್ಕೆ ನೀವು ತಪ್ಪದೇ ಶಾಲೆ ಬರಬೇಕು. ಯಾರು ಹೆಸರು ಹೋಗ್ಬಿಟ್ಟು ನಿಮ್ಮದು ನೀವು ಶಾಲೆಗೆ ಬರ್ಲಿಕ್ಕೆ ಅಂತಕೊಳ್ಳೋ ಹೆಸರು ಹೋಗ್ಬಿಡ್ತದೆ ಆಟೋಮೆಟಿಕ್. ಅದಕ್ಕೆ ನೀವೇನು ಮಾಡಬೇಕು? ಇನ್ನು ವರ್ಷ 25-26ನೇ ವರ್ಷದಿಂದ ತಪ್ಪದೇ ಶಾಲೆ ಬರಬೇಕು. ಇಲ್ಲಿ ಇಷ್ಟೆಲ್ಲ